15 ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಭೂಮಿ ಪೂಜೆ ಅಂತ. ಸೊ ಆ ವಿಡಿಯೋ ಆದಮೇಲೆ ಕನ್ಸ್ಟ್ರಕ್ಷನ್ ವಿಡಿಯೋ ಯಾವುದು ಕೂಡ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಅದು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋದಲ್ಲಿ ಬಂದು ನಮ್ಮನೆ ಕನ್ಸ್ಟ್ರಕ್ಷನ್ ಯಾವ ವಿಡಿಯೋ ಅಂದರೆ ನಮ್ಮನೆ ಕನ್ಸ್ಟ್ರಕ್ಷನ್ ಯಾವ ಲೆವೆಲಲ್ಲಿ ಇದೆ ಅಂತ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಮಾರ್ಕಿಂಗ್ ಎಲ್ಲ ಫಸ್ಟ್ ಮಾರ್ಕಿಂಗ್ ಹಾಕಿರೋದು ತೋರಿಸಿದ್ದೀನಿ. ಇವಾಗ ಬಂದು ಕಾಲಮ್ಸ್ಗೆ ಮಣ್ಣೆಲ್ಲ ತೆಗೀತಿದ್ದಾರಲ್ವ, ಅದು ಇದು. ಇದು ನಾನು ಒಂದೇ ದಿನದಂತೂ ವಿಡಿಯೋ ಅಲ್ಲ, ಇದು ಸುಮಾರು 15ರಿಂದ 20 ದಿನ ಕೆಲಸ ಮಾಡಿದ್ದು ಆದಮೇಲೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ನಲ್ಲ, ಅದನ್ನು ನಿಮಗೆ ಶೇರ್ ಮಾಡ್ತಿರೋದು. ಈ ಕಡೆ ಬಂದು ಒಂದು ಚಿಕ್ಕದಾಗಿ ಒಂದು ಶೆಡ್ ಥರ ಮಾಡೋಣ ಅಂತ ಅದಕ್ಕೂ ಒಂದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಈ ಕಡೆ ಬಂದು ಇವರು JCB ಎಲ್ಲ ಮಣ್ಣು ತೆಗಿಸ್ತಾ ಇರೋದು ಕಾಲಮ್ಸ್ಗೆ 5ಕ್ಕೆ 5. ಇದನ್ನು ತೆಗಿಸಿ ಮತ್ತು ಶೆಡ್ಡೆಲ್ಲ ನಿರ್ಮಾಣ ಮಾಡಿ ಅದೆಲ್ಲ ಆಗಿರೋದು ಒಂದು ವಿಡಿಯೋ ಮತ್ತೆ ಸಪ್ರೇಟಾಗಿ ಮುಂದೆ ಬರುತ್ತೆ, ಅದನ್ನು ನೋಡಿ. ಓಕೆನಾ? ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಈ ಒಂದು ಚಾನಲಲ್ಲಿ ಇನ್ನೂ ಬೇಕಾದಷ್ಟು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಸು ಬರ್ತಾ ಇರುತ್ತೆ. ಎಕ್ಸ್ಪೆಷಲಿ ಕೆಲವೊಬ್ಬರಿಗೆಲ್ಲ ಹೊಸ್ದಾಗಿ ಯಾದರೂ ಕಟ್ತಿರ್ತಾರಲ್ವ ಮನೆ, ಅವ್ರಿಗೆ ಅಷ್ಟು ಐಡಿಯಾಸ್ ಬರಲಿ ಅಂತ ಅಷ್ಟೇ ವಿಡಿಯೋ ಆಗ್ತಾ ಇರೋದು. ಯಾಕಂದರೆ ನಮಗಂತೂ ಎಲ್ಲೂ ಹೇಗೆ ಮಾಡ್ತಾರೆ ಏನು ಅಂತ ಪ್ರತಿಯೊಂದು ಕೂಡ ಹೊಸ್ದೇ ಅನ್ನಿಸ್ತು. ಬೇರೆಯವ್ರಿಗೂ ಇದೇ ಥರನೇ ಅನಿಸ್ಬಹುತ್ತೆ ಅಂತ ಅನ್ಕೊಬಾರ್ದಲ್ವ. ಹಾಗಾಗಿ ಅವ್ರಿಗೂ ಯೂಸ್ ಆಗಲಿ ಅಂತ ಒಂದು ಯೂಸ್ಫುಲ್ ವಿಡಿಯೋ ಆಗುತ್ತೆ ಅಂತ ವಿಡಿಯೋ ಹಾಕಿರೋದು. ಇಲ್ಲಿ ನೀವು ನೋಡ್ತಿದ್ದೀರಾ, ಮೆಟೀರಿಯಲ್ಸ್ ಎಲ್ಲ ಆಲ್ರೆಡಿ ಬಂದಿತ್ತು, ಡಸ್ಟ್ ಬಂದಿತ್ತು, ಜೊತೆಗೆ ಸಿಮೆಂಟ್ ಇಟ್ಟಿಗೆ ಕೂಡ ಬಂದಿತ್ತು. ಅಷ್ಟೊತ್ತಿಗಾಗಲೇ ಕಾಲಮ್ಸ್ ಎಲ್ಲ ಕೂಡ 12 ಕಾಲಮ್ಸು JCBಯಲ್ಲೆಲ್ಲ ತೆಗ್ದಿದ್ದಾಯಿತು. ಜೊತೆಗೆ ಇವಾಗ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಆ ತೆಗ್ದಿರ್ತಕ್ಕಂಥದ್ದನ್ನು ನೀಟಾಗಿ ರೆಡಿ ಮಾಡ್ಕೊತಿದ್ದಾರೆ. ಅಂದರೆ ಅವ್ರು ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ತೆಗ್ದಿರಲ್ವಲ್ಲ, ಅದನ್ನು ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಕೈಯಲ್ಲಿ ತೆಗೀತಿದ್ದಾರೆ. ನೀವು ಅನ್ಕೊಬೋದು ಮಿಷಿನಲ್ಲಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡೋದು, ಕೈಯಲ್ಲಿ ಮಾಡಿದಷ್ಟು ಬರೋದಿಲ್ವಲ್ಲ. ಹಾಗಾಗಿ ಇದನ್ನೆಲ್ಲ ಸಹ ನೀಟಾಗಿ ಕೈಯಲ್ಲಿ ರೆಡಿಯನ್ನು ಮಾಡ್ತಿದ್ದಾರೆ. ಆಮೇಲೆ ಕೆಲವೊಬ್ಬರೆಲ್ಲ ಅನ್ಕೊತಾ ಇರ್ತಾರೆ, ಮನೆ ಕಟ್ಟೋದಕ್ಕೆ ಕಾಲಮ್ಸ್ ಅವಶ್ಯಕತೆ ಇಲ್ಲ ಅಂತ. ನಾನು ಹೇಳ್ತಿದ್ದೀನಿ, ಮನೆ ಕಟ್ಟೋದಕ್ಕೆ ಕಾಲಮ್ಸ್ ಅವಶ್ಯಕತೆ ಇದೆ. ಯಾಕಂದರೆ ಮನೆ ಮೇಲ್ಮೇಲೆ ಫ್ಲೋರ್ ಕಟ್ಕೊಂಡು ಹೋಗ್ತಾ ಇರ್ಬೋದು, ಆದರೆ ಫೌಂಡೇಶನ್ ಮಾತ್ರ ಒಂದೇ ಸಲ ಹಾಕೋಕ್ಕಾಗೋದು. ಹಾಗಾಗಿ ಫೌಂಡೇಶನ್ ಸ್ವಲ್ಪ ಗಟ್ಟಿಯಾಗಿ ಹಾಕ್ಸೋದು ಒಳ್ಳೆಯದು. ಇದು ನನ್ನ ಅಭಿಪ್ರಾಯ ಅಷ್ಟೇ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊತಿರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಇದು ಬಂದು ಸಂಪಾಗೆ ಆಲ್ರೆಡಿ ಕ್ಲೀನಾಗಿ ಶೇಪ್ 8ಕ್ಕೆ 8 ಓಡಿಸಿದ್ದಾರೆ. 8ಕ್ಕೆ 8 ಮಾಡಿ ಈ ಥರ ಸೋಲಿಂಗೆಲ್ಲ ಹಾಕ್ತಿದ್ದಾರೆ. ಅಲ್ಲಿಂಗೆಲ್ಲ ಹಾಕಿ, ಅಂದರೆ ಇವಾಗ ಅದ್ರ ಮೇಲೆ ಸಿಮೆಂಟ್ ಕೂಡ ಹಾಕಿದ್ದಾರೆ, ಅಂದರೆ ಪುಡಿ ಸಿಮೆಂಟನ್ನು ಹಾಕ್ತಾರೆ. ಅದೆಲ್ಲ ಆದಮೇಲೆ ನೀವೆಲ್ಲ ನೋಡ್ತಿರ್ಬೋದು, ಈ ಕಾಲಮ್ಸ್ ಕೂಡ ಸೋಲಿಂಗ್ ಹಾಕ್ತಿದ್ದಾರೆ. ಅಂದರೆ ಜೆಲ್ಲಿ ಇರುತ್ತಲ್ಲ, 40 mm ಜೆಲ್ಲಿ, ಅದನ್ನು ಹಾಕಿ ಅದರ ಮೇಲೆ ಕೂಡ ಸಿಮೆಂಟನ್ನು ಹಾಕಿದ್ದಾರೆ. ಇದೆಲ್ಲ ಆಗೋ ಅಷ್ಟರಲ್ಲಿ ಏನೂ ಇಲ್ಲ ಅಂದರೆ ಒಂದು 10 to 15 ಡೇಸ್ ಆಗೋಯಿತು. ನಮ್ಮದು ನೆಲ ಗಟ್ಟಿ ಇರೋದ್ರಿಂದ ತುಂಬ ಟೈಮ್ ತೊಗೊಂಡ್ಬಿಡ್ತು. ಅದೇ ನಮಗೆ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಿಸ್ತು. ಮತ್ತು ಸಂಪು ಕೂಡ ಒಂದು ಕಡೆ ಎಲ್ಲ ಸೋಲಿಂಗ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಇನ್ನೊಂದು ಕಡೆ ಆ ಕಾಲಮ್ ಬಾಕ್ಸ್ಗಳು ಕೂಡ ರೆಡಿ ಮಾಡಿಕೊಂಡ್ರು. ಹೀಗೆ ರೆಡಿ ಮಾಡಿಕೊಂಡು ಒಂದು 3 days 4 ಡೇಸಲ್ಲಿ ಸಂಪು ಕೂಡ ನಮಗೆ ಫಿನಿಶ್ ಮಾಡಿಕೊಟ್ರು. ಅದು ಈ ವಿಡಿಯೋದಲ್ಲಿ ಫುಲ್ ಇಲ್ಲ. ಮುಂದೆ ವಿಡಿಯೋದಲ್ಲಿ ಅದನ್ನು ಫುಲ್ಲನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಫ್ರೆಂಡ್ಸ್, ಅಂದರೆ ಫಸ್ಟ್ ವಿಡಿಯೋ, ಅಂದರೆ ಕನ್ಸ್ಟ್ರಕ್ಷನಲ್ಲಿ ಮನೆ ಕಟ್ಟಬೇಕಾದ್ರೆ ಇದಿಷ್ಟು ಈ ಥರ ಇರುತ್ತೆ ಅಂತ ಅಷ್ಟೇ. ಬಟ್ ನನ್ನ ಒಂದು 15-20 ಡೇಸ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಾಗಿದ್ದೇನು ಅಂದರೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು. ನಾವು ತಿಳ್ಕೊಳ್ದೇ ಇರೋದು ಬೇಕಾದಷ್ಟಿದೆ. ಪ್ರತಿಯೊಂದನ್ನು ತಿಳ್ಕೊಂಡ್ರೆ ನಮಗೆ ಗೊತ್ತಾಗೋದು, ಇಲ್ಲಾಂದರೆ ಯಾವ ಟೈಮಲ್ಲಿ ಯಾವಾಗ ಹೆಂಗೆ ಹ್ಯಾಮರ್ಸ್ತಾರೆ ಅಂತಲೇ ಗೊತ್ತಾಗಲ್ಲ ಅನ್ನೋದು ನನಗೆ ಈ ಒಂದು 15 ದಿನದ ಎಕ್ಸ್ಪೀರಿಯೆನ್ಸ್ ಆಯಿತು. ಇದು ನೀವು ನೋಡ್ತಿದ್ದೀರಲ್ಲ, ಸಿಮೆಂಟ್ ಇಟ್ಟಿಗೆಯಲ್ಲೇ ಸಂಪೂರ್ಣ ನಾವು ಕಟ್ಟಿಸಿದ್ದು. ಇದು ಬಂದು ಶೆಡ್, ನಾನು ಆಗಲೇ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ಲ, ಆ ಶೆಡ್ ಇದು. ಇಷ್ಟಕ್ಕೆ ಮಾತ್ರ ನಾವು ಮೇಲೆ ಶೆಡ್ ಹಾಕ್ಸಿ ಬಿಟ್ಬಿಟ್ಟಿದ್ದೀವಿ. ಮುಂದೆ ಆ ಇಟ್ಟಿಗೆ ಕಲ್ಲಲ್ಲೆಲ್ಲ ಹಾಕಿ ಕಟ್ಟಿಸ್ತೀವಿ.
ಸೊ ಅಳತೆ ಪ್ರಕಾರ ನೀಟಾಗಿ ಸಿಮೆಂಟ್ ಕಲರ್ ಅಂದರೆ ನಿಮ್ಗೆ ಗೊತ್ತಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ, ಯಾಕಂದರೆ ಸ್ವಲ್ಪ ತೂಕ ಇರುತ್ತೆ, ಹಾಗಾಗಿ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಅವ್ರು ನೀಟಾಗಿ ಎತ್ತಿಟ್ಕೊಂಡು ಜೋಡಿಸ್ಕೊಂಡು ಸೊ ಕಟ್ತಾಯಿದ್ರು. ಕೊನೆಗೆ ಒಂದು 4-5 ದಿನ ಆದಮೇಲೆ ಕೊನೆಗೂ ಸಂಪಂತು ರೆಡಿ ಆಯಿತು. ಸೊ ಇದಿಷ್ಟು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ, ಆರಾಮಾಗಿರಿ. ಮುಂದೆ ಒಳ್ಳೆ ವಿಡಿಯೋದಲ್ಲಿ ಮುಂದೆ ಸಿಗೋಣ. ಬಾಯ್, ಟೇಕ್ ಕೇರ್.